ಸ್ಟೇಷನಲ್ಲಿ ಗಾಡಿ ಇತ್ತ ಒಂದು. ನಾನು ಸ್ಟೇಷನಲ್ಲಿ ಗಾಡಿ ನೋಡುವಾಗ ಫುಲ್ಲು ಟಿಂಟ್ ಇತ್ತು ಗಾಡಿಗೆ ಗ್ಲಾಸ್ಗೆಲ್ಲ ಟಿಂಟ್ ಆಗಿದಾಗ ನಮಗೆ ಎಂತ ಗುರ್ತ ಸಿಗ್ತದೆ? ಫುಲ್ ಬ್ಲ್ಯಾಕ್ ಅಲ್ಲ ಗಾಡಿ, 100% ಟಿಂಟ್ ಆಗಿದ್ದಾನೆ ಗಾಡಿಯಲ್ಲಿ. ಅಲ್ಲಿ ತುಂಬಾ ಮಂದಿ ಹೇಳಿದ್ದಾರೆ ಬಂದಿದ್ದಂತ. ತುಂಬಾ ಜಂಕ್ಷನ್ ಅಲ್ಲಿ ಬಂದು ನಿಲ್ತಿದ್ದ ಹೇಳ್ತಾರೆ, ಇವಾಗ ಎಲ್ರು ಹೇಳ್ತಾರೆ ಅಲ್ಲಿ ಬರ್ತಿದ್ದಂತೆ, ಡೈಲಿ ಹೋಗ್ತಿದ್ದಂತೆ. ಹೋಗ್ತಿರುವಾಗ ಒಂದ್ ದಿವಸ ಅಲ್ಲಿ ಅಂಗಡಿ ಇದೆ, ಅಂಗಡಿಯಲ್ಲಿ ನಿಲ್ಸಿರುವಾಗ ಇವರು ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಇದ್ದು, ರಿಕ್ಷಾ ಡ್ರೈವರ್ ಅವರು ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಇದ್ರು. ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಪರಿಚಯ ಸಿಕ್ಕಿದಾಗ ಇದಾನೆ ಮುಳು, ಹೇಗೆ ಯಾಕೆ ಬಂದದ್ದು ಎಂತ? ಅದರ ಬೈಕಲ್ಲಿ ಬಂದ್ರೆ ಗೊತ್ತಾಗ್ತದಲ್ಲ, ಕಾರ್ ಅಂದ್ರೆ ಅಲ್ಲಿ ಟಿಂಟ್ ಹಾಕಿದ್ರೆ ಯಾರ್ದು ಗುರ್ತ ಸಿಗೋದಿಲ್ಲ. ನಮಗೆ ಹೊರಗೆಯಿಂದ ಅವನಿಗೆ ಒಳಗೆಯಿಂದ ಗೊತ್ತಾಗ್ತದೆ ಯಾರಂತ. ಆಗ ಬ್ಲಾಕ್ ಆಗಿ ಒಂದು ತುಂಬ ವರ್ಷ ಆಗಿದೆ ಅಂತೆ, ಅವಳು ಸಿಮ್ ಎಲ್ಲ ಚೇಂಜ್ ಮಾಡಿದಲ್ಲಂತೆ. ಅದು ಬ್ಲಾಕ್ ಅದು ತುಂಬ ವರ್ಷ ಆಗಿದೆ, ಅದು ಈಗದಲ್ಲ ವಿಷಯ. ಹೇಳಿದ್ರೆ ಏನ್ ಲಾವಣ್ಯ ಭೀಕರ ಹತ್ಯೆ ಆಗುತ್ತೆ. ಹತ್ಯೆ ಆದ್ಮೇಲೆ ಆಸ್ಪತ್ರೆಯಲ್ಲಿ ಇರ್ತಾನ ಆ ವ್ಯಕ್ತಿ. ಕಳೆದ ಒಂದು 10 ದಿವಸದಿಂದ ಬಂಧನವಾಗುತ್ತೆ ಆ ವ್ಯಕ್ತಿ ಬಿಸಿ ರೋಡ್ ನಲ್ಲಿ. ನೀವು ಸ್ವತಃ ಅವ್ರ ಸಹೋದರ, ಲಾವಣ್ಯ ಸಹೋದರ, ನೀವು ಇರ್ತೀರಾ. ಏನಾಯ್ತು ಸರ್? ಯಾವಾಗ ನೋಡಿದ್ರ ಹುಡುಗನ್ನ? ನೋಡಿದೀವಿ, ನೋಡಿ ಪೊಲೀಸ್ ಸ್ಟೇಷನ್ ಕಾಣೆಯಲ್ಲಿ ಇದ್ದ. ನಮ್ಮ ಎಂತ ಮುಖವೆಲ್ಲ ನೋಡ್ಲಿಲ್ಲ. ನಾವು ನೋಡುವಾಗ ಬಗ್ಗೆ ಗುರ್ತಿದ್ದ. ಯಾರು? ಅವನ್ ಚೇತನ್. ನಮ್ಮನ್ನು ಮಾತಾಡ್ಸಿಗೆಲ್ಲ ಪೊಲೀಸ್ ಬಿಡ್ಲಿಲ್ಲ, ಏನು ಹೇಳಿಲ್ಲ, ನಮಗೆ ಮಾಹಿತಿ ಕೊಡ್ಲಿಲ್ಲ ಏನಂತ. ಇನ್ನು 3 ದಿನದಲ್ಲಿ ನಿಮಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನು ವಿಷಯ ಯಾವುದಕ್ಕೆ ಆಗಿದೆ ಅಂತ 3 ದಿನದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಮಾಡ್ತಾರೆ ಅಂತ 3-4 ದಿವಸದಲ್ಲಿ ಆ ತರ ಹೇಳಿದ್ದಾರೆ. ಮತ್ತೆ ನಿಮ್ಗೆ ಎಂತ ಅಂತ ಹೇಳ್ತೇವೆ, ನೆಕ್ಸ್ಟ್ ಇದೆ ಎಂತ ಪ್ರೊಸೆಸ್ ಅಂತ ಹೇಳ್ತೇವೆ. ನಿಮಗೆ ಎಷ್ಟು ಗಂಟೆಗೆ ಹೇಳಿದ್ರು ಅರೆಸ್ಟ್ ಆಗಿದ್ದು? ನಾವು ಅಲ್ಲಿ ಇದ್ದೀವಿ. ನಾವು ಬೆಳಗ್ಗೆ 9 ಗಂಟೆಗೆ ಹೋಗಿದ್ವಿ ಅಲ್ಲಿಗೆ, ಸ್ಟೇಷನ್ಗೆ ಹೋಗಿದ್ವಿ. ಬಿಸಿ ರೋಡ್ ಪೋಸ್ಟ್ ಮಾರ್ಟಮ್ ಒಂದು ಇವರಿಬ್ರು ಸೈನ್ ಆಗ್ಲಿಕ್ಕೆ ಇತ್ತು, ಅದಕ್ಕೆ ಹೋಗಿದ್ವಿ ನಾವು. ಹಾಗೆ ಹೇಳಿದ್ರು ಇವತ್ತು ಅರೆಸ್ಟ್ ಆಗ್ತಾನೆ, ಇಬ್ಬರು ಮಾಜರಿಗೆ ಬರ್ಬೇಕಂದ. ಅಲ್ಲಿ ನಮ್ಮ ಊರಿನವರೊಬ್ಬರು ಅಣ್ಣ ಇದ್ರು, ಇಬ್ರು. ಅವರನ್ನು ನಾನು ಕಾಲ್ ಮಾಡಿದೆ, ಅವರು ಕಾಲ್ ಮಾಡಿ ಬಂದ್ರಿ ಇಬ್ರು ಕೂಡ. ಊಟಕ್ಕೆ ಹೋಗಿದ್ವಿ ನಾವು ಅಲ್ಲಿಂದ, ಸ್ಟೇಷನ್ನಿಂದ ನಾವು ಅಲ್ಲಿ ಕೂತ್ಕೊಂಡಿದ್ವಿ. ಮತ್ತೆ ಒಂದು ಗಂಟೆ ಆಗುವಾಗ ನಾವು ಸೀದಾ ಊಟಕ್ಕೆ ಹೋದ್ವಿ. ಆದ್ಮೇಲೆ ಒಂದು 1/4 ಗಂಟೆ ಬಿಟ್ಟು ಕಾಲ್ ಮಾಡಿದ್ರು, ಅವನಿಗೆ ಅರೆಸ್ಟ್ ಆಗಿದ್ದಾನೆ, ಇಲ್ಲಿ ಸ್ಟೇಷನಲ್ಲಿ ಇದ್ದಾನೆ ಅಂತ. ನಮಗೆ ಆದ್ಮೇಲೆ ಗೊತ್ತಾದ. 1:30 ಆಗಿ 1:45 ಆಗಿದೆ ಅರೆಸ್ಟ್ ಇಲ್ಲಿ ಬಿಸಿ ರೋಡ್ ಸ್ಟೇಷನ್ ಆಸ್ಪತ್ರೆ. ಈಗ ಇಲಿ ಪಾಷಾಣ ತಗೊಂಡಿದ್ದ, ಇಲಿ ಪಾಷಾಣ ತಗೊಳ್ಳಿದ್ದಾನೆ ಅಂತೆ, ಆದರೆ ಅದು ಬೇರೆ ಮಾತ್ರೆ ಟೈಪಲ್ಲಿ ಇಲಿ ಪಾಷಾಣ ತಗೊಳ್ಳಿದ್ದಾರಂತೆ ಚಿಕ್ಕದು. ಅದರಿಂದ ಎಂತ ಇಲ್ಲ, ಪಾಯ್ಸನ್ ಎಂತ ಇಲ್ಲ ಅಂತೆ. ಈಗ ಬಾಡಿಯಲ್ಲಿ ಎಂತ ಪಾಯ್ಸನ್ ಇಲ್ಲ ಅಂತೆ, ವಾಂತಿ ಮಾಡಿದ್ದಾನೆ ಅಂತ ಅದೇ ಹೇಳಿದ್ದಾರೆ ರಿಪೋರ್ಟಲ್ಲಿ. ಮತ್ತೆ ಗೊತ್ತಿಲ್ಲ ಎಂತ ವಿಷಯ ಅಂತ. ಡಾಕ್ಟರ್ ರಿಪೋರ್ಟ್ ಇನ್ನು ಬರ್ಲಿಕ್ಕಿದೆ ಅಂತೆ, ತುಂಬಾ ಡಾಕ್ಟರ್ ರಿಪೋರ್ಟ್ ಇನ್ನು ಬರ್ಲಿಕ್ಕಿದೆ. ಚಿಕ್ಕ ಟ್ಯಾಬ್ಲೆಟ್ ತರ ಏನೋ ನುಂಗಿದ್ದಾನೆ ಅಷ್ಟೇ ಹೇಳಿದ್ದಾರೆ. ಮತ್ತೆ ಒಂದು ಮೇ ಬಿ 3 ಗಂಟೆ ಅಂದಾಜಿಗೆ ಅವನನ್ನು ರಿಟರ್ನ್ ಅಲ್ಲಿಂದ ಪುತ್ತೂರು ಹಾಸ್ಪಿಟಲ್ಗೆ ಒಂದು ಚೆಕಪ್ಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಪುತ್ತೂರು ಹಾಸ್ಪಿಟಲ್ಗೆ ನಮ್ಮನ್ನ ಈ ಕಡೆ ಮನೆಗೆ ಹೋಗ್ಲಿಕ್ಕೆ ಹೇಳಿದ್ರು. ನಂತರ ಎಂತ ಆಗಿದೆ ಅಂತ ಗೊತ್ತಿಲ್ಲ. ಪುತ್ತೂರಿಗೆ ಏನೋ ಒಂದು ಐಸ್ ಚೆಕಪ್ ಏನೋ ಎಂತ ಹೇಳಿದ್ರು. ಇನ್ನೊಂದು ಚೆಕಪ್ ಬಾಕಿ ಆಗಿದೆ, ಮಂಗಳೂರಲ್ಲಿ ಎಲ್ಲಿ ಇಲ್ಲ ಅದು. ಹಾಗೆ ಪುತ್ತೂರಿಗೆ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು ಅವನಂತ. ನಿಮ್ಗೆ ಎಂತ ಇದ್ರು ಇನ್ಫಾರ್ಮೇಶನ್ ಇದ್ರೆ ಕಾಲ್ ಮಾಡಿ ಹೇಳ್ತೇವೆ. ಮಾಜರೆಲ್ಲ ತುಂಬಾ ಉಂಟು, ಜನ ಬೇಕಾಗ್ತಾರೆ ಹಾಗೆ ಹೇಳಿದ್ದಾರೆ. ಬರುವಾಗ ನಾವು ನೋಡ್ಲಿಲ್ಲ, ನಾವಲ್ಲಿ ಸ್ಟೇಷನಲ್ಲಿ ನೋಡಿದ್ದದು. ಬರುವಾಗ ನಮಗೆ ಯಾರು ಅವರ ಗಾಡಿಯಲ್ಲಿ ಎಂತೂ ಗೊತ್ತಿಲ್ಲ ಬಂದದ್ದು, ಬೇರೆ ಪ್ರೈವೇಟ್ ಗಾಡಿಯಲ್ಲಿ ಕರ್ಕೊಂಡು ಬಂದಿದ್ದಾರಾ ಅದೇಂತ ಗೊತ್ತಿರಲಿಲ್ಲ. ನಾವು ಅಲ್ಲಿ ಕೂರ್ಕೊಂಡಿದ್ವಿ. ಅದರಲ್ಲಿ ಒಂದು ಎನ್ಕ್ವೈರಿ ಮಾಡ್ತಿದ್ರು ಪೊಲೀಸ್ನವರು. ನಮ್ಮ ಮುಖವೇ ನೋಡ್ತಿರ್ಲಿಲ್ಲ. ಈಗ ಒಂದ್ಸಲ ನೋಡಿದ್ರೆ ಮತ್ತೆ ಹೀಗೆ ಮಾಡಿದವನು ತಲೆ ಎತ್ತುದಿಲ್ಲ. ಯಾರ ಮುಖ ನೋಡಿದ್ರೆ ತಲೆ ಎತ್ತುದಿಲ್ಲ. ಸಿಟ್ಟಲ್ಲಿ ಏನು ಇರ್ಲಿಲ್ಲ, ಅಲ್ಲಿ ಗೊತ್ತಾಗುದಿಲ್ಲ. ಮೊನ್ನೆ ಮರ್ಡರ್ ಮಾಡುವಾಗ ನಾವು ಒಂದು ವಿಡಿಯೋ ನೋಡಿದ್ವಲ್ಲ, ಅದರ ವಿಡಿಯೋ ನೋಡುವಾಗ್ಲೂ ಇವಾಗ ಎದುರು ನೋಡುವಾಗ್ಲೂ ಆತರ ಎಂತ ಇಲ್ಲ ಅಂತ ಗೊತ್ತಾಗ್ತದೆ. ಇನ್ನು ನೋಡ್ಬೇಕಲ್ಲ ಎಂತೆಲ್ಲ ಮಾಡ್ತಾರೆ ಪೊಲೀಸ್. ಲಾವಣ್ಯ ಸಹೋದರ ನೀವು, ಲಾವಣ್ಯನ ಯಾವಾಗಿಂದ ನೋಡ್ತೀವಿ? ನಾನು ಚಿಕ್ಕಯಿಂದ, ನಂಗೆ ಅವಳು 1 ವರ್ಷಕ್ಕಿಂತ ದೊಡ್ಡ. ನನ್ನ ಅರ್ಥ ಆಗದಿಂದ ಕ್ಲೋಸ್ ಆಗಿದ್ಲು. ಈ ಥರದ್ದೆಲ್ಲ ವಿಷಯ ಹೇಳಿಲ್ಲ ನಮಗೆ ಯಾವುದು ಕೂಡ. ಅಲ್ಲ, ಎಜುಕೇಶನ್ ಅಲ್ಲಿ ಹೇಗಿದ್ಲು ಅವಳು? ಹುಷಾರಿದ್ಲು. ಅವಳು 7th ವರೆಗೆ ನಾನು ಮತ್ತು ಅವಳು ಒಂದೇ ಶಾಲೆಯಲ್ಲಿ, ಇಲ್ಲಿ ನಮ್ಮ ಗ್ರಾಮದಲ್ಲಿ ಇದ್ದದ್ದು. ಮತ್ತು ಅವಳು ಹಾಸ್ಟೆಲಿಗೆ ಹೋದದ್ದು ಪುತ್ತೂರು ಬಲ್ನಾಡಿಗೆ. ಆದಮೇಲೆ PUC ಇದು ನಮ್ಮ ಕಕ್ಕೆಬದ. ಮತ್ತೆ 2 ವರ್ಷ PUC ಮಾಡಿ ಮತ್ತೆ ನರ್ಸಿಂಗ್ ಮಾಡಿದ್ದು ಪುತ್ತೂರಲ್ಲಿ. ಆದಮೇಲೆ 3 ವರ್ಷ ಆದಮೇಲೆ 2 ತಿಂಗಳು 3 ತಿಂಗಳು ಮನೆಯಲ್ಲಿದ್ಲು. ಮತ್ತೆ ಜಾಬ್ ನಾಡಿ ಕಲ್ಲರ್ಕದಲ್ಲಿ ಜಾಬ್ ಆದದ್ದು. ಚೇತನಿಗೆ ಹೇಗೆ ಪರಿಚಯ? ಅದು ಸಂಬಂಧ ನನ್ನ ಅಣ್ಣಂದು ವೈಫಿಂದು ಅಕ್ಕನ ಮಗ. ನಮ್ಮ ಅಣ್ಣ ಅಂದ್ರೆ ದೊಡ್ಡಪ್ಪನ ಮಗಂದು ಹೆಂಡತಿಂದು ಅಕ್ಕನ ಮಗ ಚೇತನ್. ಇಲ್ಲ ಅವನು ಬರದೆ 7-6 ವರ್ಷ ಆಯ್ತು ಬರದೆ ಊರಿಗೆ. ಆಟ ಆಡಿದ್ ನೆನಪಿದ್ದೇನೆ. ಅದು ಚಿಕ್ಕ ಇರುವಾಗ, ಅಣ್ಣನಿಗೆ ಮದುವೆಯಾಗಿ 2 ವರ್ಷ ಇರುವಾಗ ಆಟ ಆಡಿದ್ದು ಅದೊಂದು ನೆನಪಿದೆ. ಕೆಲವೊತ್ತಿಗೆ ಎಂತೆಲ್ಲ ಕ್ಲೋಸ್ ಆಗಿದ್ದ. ಆದ್ಮೇಲೆ ಎಂತಾಗಿದೆ ಅಂತ ಗೊತ್ತಿಲ್ಲ. ನಮ್ಮ ಅತ್ತಿಗೆ ಇದ್ದಾರಲ್ಲ, ಅವರಿಗೆ ಕೂಡ ಒಂದು ಕಾಂಟ್ಯಾಕ್ಟ್ ಇಲ್ಲ. ಚೇತನಿಗೆ ಕಾಂಟ್ಯಾಕ್ಟ್ ಇಲ್ಲ ಅವರಿಗೆ ಸಮೇತ. ಅವರ ಫ್ಯಾಮಿಲಿಗೆ ತುಂಬ ಕಾಂಟ್ಯಾಕ್ಟ್ ಕಮ್ಮಿ ಅವನಿಗೆ. ನಮಗೆ ತಿಳಿದ ಪ್ರಕಾರ ಅವ ಮೇ ಬಿ ಇಲ್ಲಿಗೆ ಬರದೆ
ಆ ಮನೆಗೆ ಬರೋದ್ರಿಂದ 6 ವರ್ಷ ಆಯ್ತು. 6 ವರ್ಷ ಆಯ್ತು. ಪುನಃ ಅವರು ಯಾರ ಜೊತೆನೆ ಮಾತಾಡುದಿಲ್ಲ ಅಂತೆ. ಬಂದ್ರೆ ಒಂದು ಬದಿಯಲ್ಲಿ ಕೂತ್ಕೊಳ್ಳುದಂತೆ, ಯಾರ ಜೊತೆ ಕೂಡ ಮಾತಾಡುದಿಲ್ಲ ಹೇಳ್ತಾರೆ. ಇಲ್ಲಿಗೆ ಬರೋದು ತುಂಬ ಒಂದು 6 ವರ್ಷ ಕಳೀತಂತೆ ಹೇಳುವ, ನಂಗೆ ಗೊತ್ತಿರೋ ಪ್ರಕಾರ 7 ವರ್ಷ ತನಕ ಆಯ್ತಂತೆ. ಆ ನಂತರ ಎಂತ ಆಗಿದೆ ಅಂತ ಗೊತ್ತಿಲ್ಲ. ಅವ ಈ ರೀಸೆಂಟ್ಲಿ ಹೀಗೆ ಮಾಡ್ಲಿಕ್ಕೆ ಎಂತ ಕಾರಣ ಅಂತ ನಮಗೂ ಗೊತ್ತಿಲ್ಲ. ಏನ್ ಅವ್ರ ಇಬ್ರ ಮಧ್ಯೆ ಏನಾದ್ರು ಮಾತುಕತೆ ಪರಿಚಯ ಏನಾದ್ರು ಇತ್ತ? 2 ವರ್ಷದಿಂದ ಡ್ರಾಪ್ ಆಗ್ತಿತ್ತಂದ ಅವ್ರ ಮನೆಯವರು ಮಾತಾಡ್ಸೋದು ನಿಲ್ಸಿದ್ರ ಅಂತ ಹೇಳಿದ್ರು. ಇಲ್ಲ, ಅದು ಫೇಕ್ ನ್ಯೂಸ್. ತನ್ನ ಹುಡುಗನ ಮನೆಯವರು ಒಂದು ನ್ಯೂಸ್ ಕೊಟ್ಟಿದ್ರು, ಅದು ಫುಲ್ ಫೇಕ್ ನ್ಯೂಸ್. ಅದರಲ್ಲಿ ಯಾವುದು ಒರಿಜಿನಲ್ ನ್ಯೂಸ್ ಅಂತ ಇಲ್ಲ. ಹೇಗೂ ಹತ್ತಿಗೆ ಆಗ್ಬೇಕು ಕೆಳಗೆ ಮನೆಯವರು. ಅವ್ರ ಜೊತೆ ನಾವು ಮನೆಯವರಿಗೆ ಮಾತಾಡುವಾಗ ನಂಗೆ ಇಷ್ಟವರೆಗೆ ಕಾಲೇ ಬರಲಿಲ್ಲ. ನನಗೆ ಬಂದದಂದರೆ ತುಂಬ ವರ್ಷದ ಹಿಂದೆ ಬಂದದ್ದು. ಮನೆಗೆ ಬರ್ತಿರುವ ಕಾಲ್ ಮಾಡ್ತಿದ್ದ ಅಷ್ಟೇ ಹೇಳುದು. ಈ ವರ್ಷ ಈಗ ರೀಸೆಂಟ್ಲಿ ಮನೆಯವರೊಂದು ನ್ಯೂಸ್ ಕೊಟ್ಟರು, ಹೀಗೆ ವಿಷಯ ಅಂತ. ಅಂದರೆ ಮನೆಯವ್ರ ಜೊತೆ ಮಾತಾಡಿದ್ದಾರೆ ಅದು ಇದೆ ಅಂತ. ಯಾರ ಜೊತೆ ಮಾತಾಡಲಿಲ್ಲ. ಮನೆಯವ್ರ ಜೊತೆ ಮಾತಾಡಿದ್ರೆ ನಮಗೂ ಗೊತ್ತಾಗ್ತದೆ ಅಲ್ಲ, ಮಾತಾಡಿದ್ದಾಳೆ. ತುಂಬ ಕ್ಲೋಸ್. ನನ್ನ ಮತ್ತು ಇನ್ನೊಬ್ಬ ಅಣ್ಣ ಇದ್ದಾನೆ. ಅವರು ನಮ್ಮ ಅಣ್ಣನವ್ರು ಎಲ್ಲರ ತಗೊಳ್ಳು ಅವಳೆಲ್ಲ ಕ್ಲೋಸ್. ಯಾರ ಹತ್ರ ಭೇದ ಭಾವ ಇರು, ಎಲ್ಲರ ಹತ್ರ ಕ್ಲೋಸ್. ಅಲ್ಲಿ ಈ ಥರ ಎಲ್ಲ ಮಾತಾಡ್ತಿರ್ಲಿಲ್ಲ. ಆ ವಿಷಯನ ಯಾರ ಹತ್ರ ಹೇಳಿಲ್ಲ, ಯಾರ ಅಣ್ಣನಿಗೆ ಕೂಡ ಗೊತ್ತಿಲ್ಲ ಆ ವಿಷಯ. ದೊಡ್ಡ ಸುದ್ದಿ ಬರ್ತಾ ಇರುವುದು ಅಂತ ಹೇಳಿದ್ರೆ ನಂಬರ್ ಬ್ಲಾಕ್ ಮಾಡಿದಕ್ಕೆ ಸಿಟ್ಟಾದ ಅನ್ನುವಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ಪೊಲೀಸ್ನವರು ಇನ್ನು ಎನ್ಕ್ವೈರಿ ಮಾಡಬೇಕು. ನಂಬರ್ ಬ್ಲಾಕ್ ಮಾಡಿದ್ಮೇಲೆ ಎಂತೆಲ್ಲ ಮಾಡಿದ್ದಾನೆ, ಹೇಗೆಲ್ಲ ಇದು ಮಾಡಿದ್ದಾನೆ, ಪೊಲೀಸ್ನವರು ಎನ್ಕ್ವೈರಿ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗ್ತದೆ. ಅದು ಫ್ಯಾಮಿಲಿಯಲ್ಲಿ ನಂಬರ್ ಇರ್ತದಲ್ಲ. ಈಗ ನಮಗೆ ಫ್ಯಾಮಿಲಿ ಅಂದರೆ ಪರಿಚಯ ಇರ್ತದೆ, ಅವರ ನಂಬರ್ ಇರ್ತದೆ. ಆಗ ಬ್ಲಾಕ್ ಆಗಿ ಒಂದು ತುಂಬ ವರ್ಷ ಆಗಿದೆ ಅಂತೆ. ಅವಳು ಸಿಮ್ ಎಲ್ಲ ಚೇಂಜ್ ಮಾಡಿದಲ್ಲಂತೆ. ಅದು ಬ್ಲಾಕ್ ಅದು ತುಂಬ ವರ್ಷ ಆಗಿದೆ. ಅದು ಈಗದಲ್ಲ ವಿಷಯ, ಚಿಕ್ಕಿರುವಾಗನೇ ಬ್ಲಾಕ್ ಆಗಿದೆ. ಅದೇ ನಾವು ಹೇಳ್ದು ಅವನಿಗೆ ಈಗ ಯಾಕೆ ಸಿಟ್ಟಾದ್ರೆ ಅದು ನಮಗೆ ಬೇಕಾದದ್ದು ಎಂಕ್ವೈರಿ. ಈಗ ಅದು ಯಾಕೆ ಸಿಟ್ಟು ಅವನಿಗೆ. ನಿಮಗೆ ಕೊನೆಯ ದಿವಸ ಯಾವತ್ತು ಭೇಟಿಯಾಗಿದ್ದ ಲಾವಣ್ಯ? ಅವಳಾದರೆ ಒಮ್ಮೆ 1 ವಾರ ನೈಟ್ 1 ವಾರ ಡೇ ಅಲ್ಲ. ನಾನಾದರೆ ಕೂಡ ಮನೆಯಲ್ಲಿ ಕಮ್ಮಿ ಇರೋದು, ನಂದು ಸ್ವಂತ ಗಾಡಿಯಲ್ಲಿ ನಾನು ಇರೋದು. ಅದರ ನಾನು ಅವಳು ಒಮ್ಮೊಮ್ಮೆ ಸಿಗ್ತಲ್ಲ, ನಾನು ಅವರು ಒಮ್ಮೊಮ್ಮೆ ಬೇಗ ಬಂದರೆ ನಾನು ಕಕ್ಕೆ ಬರೋದು ಮೊದಲು ರಿಕ್ಷಾದಲ್ಲಿದ್ದ. ಆಗ ನನಗೆ ಕಾಲ್ ಮಾಡ್ತಿದ್ದೆ ಬಾ ಅಂತ. ಆಗ ನಾನು ಕರ್ಕೊಂಡು ಬಂದ, ಅದು ಗೊತ್ತುಂಟು ಅಷ್ಟೇ. ಈಗ 1 ವಾರ ಆಯಿತು ನನಗೆ ಸಿಕ್ಕದೆ. ಆಗ ಆವತ್ತು ನೀವ್ಯಾವತ್ತಾದ್ರೂ ಅವನನ್ನು ಊರಲ್ಲಿ ನೋಡಿದಾರೆ ನಿಮ್ಮ ಕಕ್ಕೆ ಪದವಿನಲ್ಲಿ? ಕಕ್ಕೆ ಪದವಿನಲ್ಲಿ ಹೇಳ್ತಾರೆ, ನ್ಯೂಸ್ ಉಂಟು, ನೋಡಿದ್ದಾರೆ ಅಂತ. ಆ ಕಡೆ ಹೋಗ್ತಿದ್ದ ಹಾಗೆ ಹೇಳ್ತಾರೆ. ಬೆಳಿಗ್ಗೆ 7 ಗಂಟೆಗೆ ಬರ್ತಿದ್ದ ಹಾಗೆ ಹೇಳ್ತಿದ್ದಾರೆ. ಅಂದರೆ ಅವರಿಗೆ ಕೂಡ ಈ ಒಂದು ಮುಖ ಪರಿಚಯ ಇಲ್ಲ. ಇವಾಗ ರೀಸೆಂಟ್ಲಿ ವಿಡಿಯೋ ಎಲ್ಲ ವೈರಲ್ ಆದ್ಮೇಲೆ ಅವರಿಗೆ ಗೊತ್ತುಂಟು, ಎಲ್ಲ ಹೇಳ್ತಿದ್ರು ಬರ್ತಿದ್ದ ಅಂತ. ಅವರಿಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಅವರಿಗೆ ಅವರು ಒಂದೇ ಕಾಲೇಜ್ ಅಂತೆ ಇಬ್ರು ಕೂಡ. ಅವರಿಗೆ ಗೊತ್ತಿತ್ತು ಈ ವಿಷಯಕ್ಕೆ ಅಂತಲ್ಲ, ಅವರಿಗೆ ಮಾತಾಡ್ತಿದ್ದಂತೆ ಅವ್ರನ್ನ ಹತ್ರ. ಅವರ ಫ್ಯಾಮಿಲಿ ಒಂದು ಇದ್ದಾರಂತೆ ಇಬ್ಬರು ಇಲ್ಲಿ, ಅವರೊಂದೇ ಕ್ಲಾಸ್ಮೇಟ್. ನೀನು ಯಾಕೆ ಇಲ್ಲಿಗೆ ಬಂದ, ನಾನು ಮಾವನ ಮನೆಗೆ ಬಂದದ್ದು, ಆ ಥರ ಹೇಳ್ತಿದ್ದಂತೆ. ಅವರಿಗೆ ನಮಗೆ ಫ್ಯಾಮಿಲಿ ಅಂತ ಅವರಿಗೆ ಗೊತ್ತಿರಲಿಲ್ಲ. ಅವರು ನನ್ನ ಕ್ಲೋಸ್ ಫ್ರೆಂಡ್. ಅವ್ರು ನಂಗೆ ಗೊತ್ತಿರಲಿಲ್ಲ, ಅವರಿಗೆ ಕೂಡ ಗೊತ್ತಿರಲಿಲ್ಲ ನಾವು ಅವರಿಗೆ ಫ್ಯಾಮಿಲಿ ಅಂತ. ಅವರಿಗೆ ಫ್ಯಾಮಿಲಿ ಯಾರಿಗೆ? ನೀವು ಚೇತನ್ಗೆ? ಅಲ್ಲ, ಚೇತನ್ಗೆಲ್ಲ. ಅವರಿಗೆ ಏನೋ ಕ್ಲೋಸ್ ಫ್ರೆಂಡ್ ಆಗಿ ಬರ್ತಿದ್ದಂತೆ. ಅವ ಒಂದು ಪುತ್ತಿಲ ಅಂತ ಒಂದು ಸ್ಟ್ಯಾಂಡ್ ಇದೆ, ಅಲ್ಲಿ ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಇರುದು. ಅಲ್ಲಿಗೆ ಬರುವಾಗ ಅವಿದಲ್ಲ ಚೇತನ್ ಆರೋಪಿ, ಅವರಿಬ್ರು ಕಾಲೇಜ್ ಒಂದೇ ಓದ್ತಿದ್ರಂತೆ. ಅವಾಗ ಹೀಗೆ ಮಾತಾಡುವಾಗ ಫ್ರೆಂಡ್ಸ್ ಅಲ್ಲಿ ಮಾತಾಡುವಾಗ ಇದನ್ನ ಇಂಚಿ ಬರ್ಪನಿ ಹಾಗೆಲ್ಲ ಹೇಳ್ತಿದ್ರಂತೆ. ಹೀಗೆ ನಮ್ಮ ಮಾವನ ಮನೆಗೆ ಹೀಗೆ ಹೋಗುದು ಎಂತದ ಹೆಸರಲ್ಲಿ ಹೇಳ್ತಿದ್ದಂತೆ. ಹೀಗೆ ಹೋಗಿ ಬರುದು ಅಷ್ಟೇ ಅಂತ. ಅವರಿಗೆ ಫೋಟೋ ನೋಡಿ ಗೊತ್ತದದು. ಮೊಬೈಲಲ್ಲಿ ಎಲ್ಲ ಹಾಕಿದ್ರಲ್ಲ, ಹಾಕುವಾಗ ಅವರು ನನಗೆ ಕಾಲ್ ಮಾಡಿದರು ಡೈರೆಕ್ಟ್. ಆಗ ಕಾಲ್ ಮಾಡುವಾಗ ಅವರು ನನಗೆ ಆವತ್ತೇ ಇರಲಿರಲಿಲ್ಲ. ಮತ್ತೆ 1-2 ದಿನ ಮತ್ತೆ ಹೇಳಿದ್ರು. ಅವನ್ ಮತ್ತು ನಾನು ಒಂದೇ ಕ್ಲಾಸ್ಮೇಟ್ ಕಾಲೇಜಲ್ಲಿ. ಮೊಬೈಲ್ ಅಂದ್ರೆ ಫೋಟೋ ಅಲ್ಲಿ ಅದೇ ಆರೋಪಿದು ಫೋಟೋ ಎಲ್ಲ ಬರ್ತಿತ್ತಲ್ಲ. ಸರೆಂಡರ್ ಆದ ತಕ್ಷಣ ಈ ವ್ಯಕ್ತಿ ಅಂತ. ಆಮೇಲೆ ಇವಳದೆಲ್ಲ ಕ್ರಿಯೆ ಎಲ್ಲ ಇರ್ತಲ್ಲ. ಆ ನಂತರ ಮುಗ್ದು 2-3 ದಿವಸದ ನಂತರ ಹೀಗೆ ಮಾತಾಡುವಾಗ ಸಿಕ್ತಿದ್ರು, ಮನೆಗೆಲ್ಲ ಬರ್ತಿದ್ರು. ಮಾತಾಡುವಾಗ ಹೇಳಿದ್ರು ಹೀಗೆ ವಿಷಯ, ಅವನನ್ನು ನೋಡಿದ್ದೇನೆ ಅಂತ. ಕಕ್ಕೆ ಪದವಲ್ಲ, ಪುತ್ತಿಲ್ಲ ಕಕ್ಕೆ ಪದವಿಗೆ ಬರ್ತಿದ್ದ. ಅವರು ಪುತ್ತಿಲ್ಲ ಜಂಕ್ಷನ್ ಕಕ್ಕೆ ಪದವಿಂದ ಮೊದಲು ಉಪ್ಪಿನಂಗಡಿ ಹೋಗುವ ರೂಟಲ್ಲಿ ನಮ್ಮ ಮನೆಯಿಂದ 2 ಕಿಲೋಮೀಟರ್ ಆಗ್ಬೋದು, 2-2.5 ಅಲ್ಲಿ ಬರ್ತಿದ್ದಂತೆ. ಡೈಲಿ ಹೋಗ್ತಿದ್ದಂತೆ. ಹೋಗ್ತಿರುವಾಗ ಒಂದು ದಿವಸ ಅಲ್ಲಿ ಅಂಗಡಿ ಇದೆ, ಅಂಗಡಿಯಲ್ಲಿ ನಿಲ್ಸಿರುವಾಗ ಇವರು ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಇದ್ದು, ರಿಕ್ಷಾ ಡ್ರೈವರ್ ಅವರು ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಇದ್ರು. ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಪರಿಚಯ ಸಿಕ್ಕಿದಾಗ ಇದಾನೆ ಮುಳು, ಹೇಗೆ ಯಾಕೆ ಬಂದದ್ದು ಎಂತ ಅವ್ರು ಹಾಗೆ ಹೇಳಿದ್ರಂತೆ. ಹೀಗೆ ಮಾವನ ಮನೆಗೆ ಹೋಗಿ ಬರುದು ಹಾಗೆ ಅಂತ ಹೇಳಿದಂತೆ. 2-3 ಸಲ ಏನೋ ನೋಡಿದ್ದಾರೆ ಅಂತ ಬರುವಾಗ. ಅವರು ಆ ಕಡೆ ಹೋಗುದನ್ನ ಇವ 2-3 ಸಲ ನೋಡಿದ್ದಾರೆ ಅಂತ. ಮಾವನ ಮನೆ ಕಕ್ಕೆ ಪದವಿನಿಂದ ಅವನು ಊರು ಎಷ್ಟು ದೂರ ಇತ್ತು? ಒಂದೊಂದು 20-23 ಕಿಲೋಮೀಟರ್ ಉಂಟು. ಆಮೇಲೆ ನಿಮ್ ಕಕ್ಕೆ ಪದವಿನಲ್ಲಿ ಬೇರೆ ಯಾರು ನೋಡಿದ್ದು ಅವನ್ನ ಹೇಳಿದ್ರು ನಿಮ್ಗೆ? ಅಲ್ಲಿ ತುಂಬಾ ಮಂದಿ ಹೇಳಿದ್ದಾರೆ ಬಂದಿದ್ದ ಅಂತ. ಜಂಕ್ಷನ್ ಅಲ್ಲಿ ಬಂದು ನಿಲ್ತಿದ್ದ ಹೇಳ್ತಾರೆ. ಇವಾಗ ಎಲ್ರು ಹೇಳ್ತಾರೆ. ಮೊದ್ಲಿಗೆ ಅವ್ರಿಗೆ ಕೂಡ ಪರಿಚಯ ಇಲ್ಲಲ್ಲ. ಇವಾಗ ಎಲ್ರು ಹೇಳ್ತಾರೆ ಕಕ್ಕೆ ಬದವಿಗೆ ಬರ್ತಿದ್ದ, ಹೀಗೆ ಅಂಗಡಿಯಲ್ಲಿ ನಿಂತು ಹೋಗ್ತಿದ್ದ, ಜ್ಯೂಸ್ ಎಂತಾದ್ರೂ ತಿಂದು ಹೋಗ್ತಿದ್ದ, ಬೆಳಿಗ್ಗೆ 7 ಗಂಟೆಗೆ ಬರ್ತಿದ್ದ ಹಾಗೆ ಅಂತ ಹೇಳ್ತಾರೆ. ಅವಳು 7:15 ಹೋಗುವ ಟೈಮ್, ಅವಳಿಗೆ 7:45 ಬಸ್ಸು. ಲಾವಣ್ಯ ಅಕ್ಕನಿಗೆ ಅವಳಿಗೆ 7:15 ಹೋಗ್ತಾಳೆ. ಅವಳು ಚಿಕ್ಕ ಅಕ್ಕ ಇನ್ನೊಬ್ಬಳಿದ್ದಲ್ಲ ಮಿಡ್ಲಿನ ಅಕ್ಕ,
ಅವಳು ಬಿಡ್ತಾಳೆ 7ವರೆಗೆ, 7:45 ಅವಳಿಗೆ ಬಸ್ಸು, ಗೌರ್ಮೆಂಟ್ ಬಸ್ಸು ಇಲ್ಲಿಂದ. ಆಗ ಬರ್ತಿದ್ದ ಅಂತ ಹೇಳ್ತಾರೆ, ಅಂಗಡಿಯವ್ರು ಹೇಳ್ತಾರೆ. ಕರೆಕ್ಟ್ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿಲ್ಲ, ಅವ್ರು ಹೇಳಿದನ್ನು ನಾವು ಕೇಳುದು ಅಷ್ಟೇ. ಅವ್ರ ಹತ್ರ ಎಂತಂತ ಆಮೇಲೆ ಅದು ಎಲ್ಲ ಈಗ ಸತ್ತ ಮೇಲೆ, ಸತ್ತ ಮೇಲೆ. ಮೊದ್ಲು ಯಾರು ಇಲ್ಲ, ಮೊದ್ಲು ಅವ್ರಿಗೆ ಕೂಡ ಪರಿಚಯ ಇಲ್ಲ. ನಮ್ಮ ಫ್ಯಾಮಿಲಿ ಅಂತ ಅವನಿಗೆ ಅವರ ಚಿಕ್ಕಮ್ಮನ ಮನೆ ಇಲ್ಲಿ ಉಂಟಂತ ಅವನಿಗೆ ಯಾರಿಗೆ ಗೊತ್ತಿರ್ಲಿಲ್ಲಲ್ಲ. ಔಟ್ ಸೈಡ್ನವರಿಗೆ ಗೊತ್ತಿಲ್ಲ. ಫ್ಯಾಮಿಲಿ ಸಮೇತ ನಮಗೆ ದೂರ ಫ್ಯಾಮಿಲಿ ಅಲ್ಲ, ಮುಟ್ಟ ಫ್ಯಾಮಿಲಿ ಆದ್ರೆ ಗುರ್ತಿತ್ತು, ಹತ್ರದಲ್ಲ ದೂರ ಫ್ಯಾಮಿಲಿ ಅಲ್ಲ. ಮತ್ತೆ ಹುಡುಗಿಯರೆಲ್ಲ ಫ್ರೆಂಡ್ಸ್ ಆಗಿದ್ರು ತುಂಬಾ ಜನ, ತುಂಬಾ ಮಂದಿ ಅವರ ಹಾಸ್ಟೆಲ್ನವರದ್ದು, ಕಾಲೇಜ್ ಅವರು, ಮನೆಯವರು ಹೇಳುದು ಹೇಗೆಂದ್ರೆ ಯಾರ ಜೊತೆ ಕೂಡ ಕಾಲಲ್ಲಿ ಮಾತಾಡೋದು. ಇವಳು ಮನೆಗೆ ಬಂದ್ಲಾ 8 ಗಂಟೆ ನಂತರ ಹೊರಗಡೆ ಇಳಿಯುವುದಿಲ್ಲ, ಅಷ್ಟು ಭಯ ಪಡ್ತಾಳೆ. ಕಾಲ್ ಏನಾದ್ರು ಬಂದ್ರೆ ಮನೆಯಲ್ಲಿ ಬದಿಯಲ್ಲಿ ಕೂತ್ಕೊಂಡು ನೆಗಾಡಿಕೊಂಡು ಮಾತಾಡುವವಳು. ಒಂದಿಷ್ಟು ಚಿಕ್ಕ ವಿಷಯ ಇದ್ರು ಎಲ್ಲರ ಜೊತೆ ಶೇರ್ ಮಾಡುವಳು ಅವಳು. ಈ ವಿಷಯ ಕೂಡ ಶೇರ್ ಮಾಡ್ತಿದ್ರು, ಗೊತ್ತಿದ್ರೆ ಶೇರ್ ಮಾಡ್ತಿದ್ಲು, ಯಾರ ಜೊತೆನಾದ್ರೂ ಹೇಳ್ತಿದ್ಲು, ಅತ್ತಿಗೆ ಜೊತೆ ಆದ್ರೂ ಹೇಳ್ತಿದ್ಲು ಇವಳು. ಈ ವಿಷಯ ಇವಳಿಗೆ ಗೊತ್ತಿರಲಿಲ್ಲ, ಗೊತ್ತಿದ್ರೆ ಎಂತ ಇದ್ರು ಶೇರ್ ಮಾಡ್ತಾಳೆ. ತುಂಬಾ ಭಯ ಪಡುವ ವ್ಯಕ್ತಿ ಅವಳು ಮಾತ್ರ. ಭಯ ಅಂದ್ರೆ ಸಂಜೆ ರಾತ್ರಿ ಹೊತ್ತು ಹೋಗೋ ಭಯ ಅವಳಿಗೆ ತುಂಬಾ, ಚಿಕ್ಕಿರುವಾಗನೇ ಭಯ ಅಂತೆ. ನಮ್ಮನ್ನು ಕೂಡ ನಗಾಡ್ತಲ್ತೆ. ನಾವು ಹೋದ್ರೆ ನನ್ನ ಹತ್ರೊಟ್ಟಿಗೆಲ್ಲ ಕ್ಲೋಸ್ ಇದ್ಲು. ನಾನು ಹೋದ್ರೆ ಬತ್ತನ ಅನ್ನು ಹೊರಗನೆಲ್ಲ ಪೋಯ ನಂಚಬ್ರಪ್ಪನ. ನಾವೊಂದು ಫ್ಯಾಮಿಲಿಯಲ್ಲಿ ನಮ್ಮ ಅತ್ತೆನ ಮನೆಗೆ, ತಂದೆಂದು ಅಕ್ಕನ ಮನೆಗೆಲ್ಲ ನಾವು ಒಟ್ಟಿಗೆ ಹೋಗ್ತಿದ್ದು. 7th ಸ್ಟ್ಯಾಂಡರ್ಡ್ ತನಕ ಇಲ್ಲಿದ್ಲು ಅವಳು, ನಮ್ಮ ಗ್ರಾಮದ ಶಾಲೆಯಲ್ಲಿ. ಅದರಲ್ಲಿ ಇದ್ದರು. ಸುಮಾರು ಜನ ಮಾಹಿತಿ ಹೇಳಿರ್ತಾರಲ್ಲ, ಯಾಕಾಗಿರ್ಬೋದು? ಇಲ್ಲಿಗೆ ಬರ್ತಿದ್ದ, ಇವರಿಗೆ ಪರಿಚಯ ಇಲ್ಲ, ಹೀಗೆ ಡೈಲಿ ಬರ್ತಾ ಹೋಗ್ತಿದ್ದ, ಅದೇ ಹೇಳುದು ಎಲ್ರು ನೋಡುವವರು. ನಿಮ್ ಪ್ರಕಾರ ಇದು ಒಂದ್ ಸೈಡ್ ಲವ್ ಅಂತೀರಾ? ಒಂದು ಸೈಡ್ ಆಗಿರ್ಬೋದು, ಒಂದ್ ಸೈಡ್ ಲವ್ ಆಗಿರ್ಬೋದು. ಕರೆಕ್ಟ್ ಅಲ್ಲ, ನಮ್ಗೆ ಕೂಡ ಗೊತ್ತಿಲ್ಲಲ್ಲ. ಲವ್ ಮಾಡಿದ್ರು ಇವಾಗ ಮರ್ಡರ್ ಮಾಡಬಾರ್ದು. ಈ ವಿಷಯದಲ್ಲೆಲ್ಲ ಮರ್ಡರ್ ಮಾಡುವಂಥ ವಿಷಯ ಅಲ್ಲಲ್ಲ, ಅದು ಕ್ಯಾರೆಕ್ಟರ್ ಇಲ್ಲ. ಯಾಕೆ ಮಾಡಿದ್ದೇನೆ ಅಂತ ಗೊತ್ತಿಲ್ಲ, ಎಂತ ಬೇಕಾದ್ರೆ ಮಾಡಲಿ, ಲವ್ ಇರಲಿಲ್ಲ ಇವಳಿಗೆ. ಅವ್ನು ಮಾತಾಡ್ಬೋದು, ಮನೆಯಲ್ಲಿ ಬಂದು ಮಾತಾಡ್ಬೋದು, ಮನೆಯವ್ರು ಎಂತ ಹೇಳ್ತಾರೆ ಅಂತ ಕೇಳ್ಬೋದು. ಇವನಿಗೆ ಕೇಳುವ ಇದು ಉಂಟಲ್ಲ. ಇಂದಿಂದ ಬರ್ತಿದ್ದ, ನನ್ನನ್ನು ಅಟ್ಯಾಕ್ ಮಾಡ್ತಿದ್ದ, ಅದೆಂತ ಇರಲಿಲ್ಲ, ಇಲ್ಲಿವರೆಗೆ ಇರಲಿಲ್ಲ. ನನಗೆ ಅಲ್ಲಿ ಕಟದರ್ಪ ಅಂತ ಇದ್ದಾರೆ, ಅವರು ಹೇಳಿದರು, ನಿನ್ನ ಅಕ್ಕ ಚಿಕ್ಕಪ್ಪನ ಮಗಳು ಚಿಕ್ಕವಳು, ಅವಳು ಎಲ್ಲಿಗೆ ಕೆಲಸಕ್ಕೆ ಹೋಗೋದಂತ. ಆಗ ನಾನು ಹೇಳಿದ್ದೆ, ಅವಳು ನರ್ಸಿಂಗ್ ಮಾಡ್ತಿದ್ದಾಳೆ, ಕಲ್ಲರ್ಕದಲ್ಲಿ ನರ್ಸಿಂಗ್ ಮಾಡ್ತಿದ್ದಾಳೆ, ಅಲ್ಲಿಗೆ ಹೋಗೋದು ಕೆಲಸಕ್ಕೆ ಅಂತ. ಆಗ ಅಕ್ಕನಿಗೆ ಯಾರೋ ಒಬ್ಬರು ಕಿರಿಕಿ ಕೊಟ್ಟಿದ್ದಾರೆ ಅಂತೆ, ಹೊಡೆದಿದ್ದಾರೆ ಅಂತೆ. ಅವ್ನಿಗೆ ಅವ್ರು ಗೌತ್ಭ ಇದ್ದಾರಲ್ಲ ಬಾವ, ಅವ್ರಿಗೆ ಕಾಲ್ ಮಾಡಿ ಅದು ಕೇಳಿ ಎಂಥ ವಿಷಯ ಅಂತ. ಆಗ ನಾನು ಕೇಳಿದ್ರು, ನಾವು ಹೋಗ್ತಿದ್ದೀವಿ, ನೀನು ಬಾ ಅಂತ. ಅವರು ಮುಂದೆ ಹೋಗಿದ್ದಾರೆ, ನಾನು ಇವರೊಟ್ಟಿಗೆ ಹೋದದ್ದು. ನಾನು ಕಟದರ್ಪಲ್ಲಿ ನನ್ನ ಬೈಕಲ್ಲಿ ಹೋಗಿ ಮತ್ತು ನಾನು ಇವರೊಟ್ಟಿಗೆ ಹೋದದ್ದು. ನನಗೆ ಅಲ್ಲಿ ಹೋದದ್ದು ಗೊತ್ತಾದದ್ದು ವಿಷಯ ಏನಂತ, ಮಲ್ಟರ್ ಆಗಿದೆ ಅಂತ ಅಲ್ಲಿ ಹೋದ್ದು ಗೊತ್ತಾದದ್ದು. ಅಲ್ಲಿವರೆಗೆ ನಂಗೆ ಗೊತ್ತಿರಲಿಲ್ಲ, ನೋಡ್ಲಿಕ್ಕೆ ಬಿಡ್ಲಿಲ್ಲ, ಹಂಗೆ ನೋಡ್ಲಿಕ್ಕೆ ಬಿಡಲಿಲ್ಲ. ಆ ದಿವಸ ಹೋಗುವಾಗಲೇ ಒಟ್ಟಿಗೆ ಹೋದ್ದು ಕಾರಲ್ಲಿ, ಹೋಗುವಾಗ ಕೂಡ ಎಂಥ ವಿಷಯ ಹೇಳಲಿಲ್ಲ ನನಗೆ. ಅಂದರೆ ನಾನು ಗೌತಮ್ ಅವರೆಲ್ಲ ನಾವು ಒಟ್ಟಿಗೆ ಇದ್ದದ್ದು, ಒಟ್ಟಿಗೆ ಕೆಲಸ ಮಾಡಿಕೊಂಡಿರೋ. ಕಾಲ್ ಬಂತು, ಕಾಲ್ ಬರುವಾಗ ಇಮಿಡಿಯೇಟ್ ನಾವು ಬಂದ್ವಿ. ನಮಗೆ ಒಂದು 3 ಜನಕ್ಕೆ ಗೊತ್ತಿದ್ದದ್ದು ಆ ವಿಷಯ. ಬಂದು ಇವ ಬರ್ತೇನೆ ಅಂತ ಹೇಳಿದ್ವಿ, ನಾನು ಪಿಕ್ ಮಾಡಿ 3 ಮಂದಿ ಹೋದ್ವಿ ಹಾಸ್ಪಿಟಲಿಗೆ ಹೋಗುವಾಗ ಇವನೇ ಸ್ವಲ್ಪ ಅಲ್ಲಿ ಜನ ಎಲ್ಲ ನೋಡುವಾಗ ತಲೆ ತಿರುಗಿ ಸ್ವಲ್ಪ ಬಿದ್ದ, ಅಲ್ಲಿ ಹಾಸ್ಪಿಟಲಲ್ಲೇ ಬಿದ್ದು. ಇವನನ್ನು ಬೆಡ್ಡಿಗೆ ಹಾಕಿ ಮಲಗಿಸಿದ್ದು. ಬಾಡಿ ನೋಡುವಾಗ ಹೇಗೆ ಒಮ್ಮೆ ನೋಡ್ಲಿಕ್ಕೆ ಆಗುದಿಲ್ಲ ಆ ಸ್ಥಿತಿಯಲ್ಲಿ. ಇದಾದ್ಮೇಲೆ ನೀವು ನಿನ್ನೆ ನೋಡಿದ್ರ ಅವನಲ್ಲಿ ಏನು ವಿಷಯ ಆಗಲಿಲ್ಲ, ನಮ್ಮನ್ನು ನೋಡಲಿಲ್ಲ ಅಷ್ಟೇ. ನಾವು ನೋಡ್ತಿದ್ವಾಗ ಅವನು ನಮ್ಮನ್ನು ನೋಡ್ತಿರ್ಲಿಲ್ಲ. ನಾವು ನೋಡಿದ್ರೆ ಅವನ ಆ ಸೈಡ್ ನೋಡ್ತಿದ್ದ, ಬೇರೆ ಸೈಡ್ ಎಲ್ಲ ಶಡ್ಡಿ ಮತ್ತು ಒಂದು ನಾರ್ಮಲ್ ಶರ್ಟ್ ಹಾಕಿದ ಅಷ್ಟೇ. ನೋಡ್ತಿರ್ಲಿಲ್ಲ ಅವ. ಹೀಗೆ ಒಂದು ಹತ್ತಿರ ಹೋಗ್ಲಿಕ್ಕೆ ಬಿಡುದಿಲ್ಲ, ಪೊಲೀಸ್ನವ್ರು ಇರ್ತಾರೆ, ಬಿಡುದಿಲ್ಲ. ಈಗ ನೋಡುವಾಗ್ಲೇ ಈಗ ಒಂದು ಸಡನ್ ಈಗ ನೋಡಿದ್ರೆ ಹೀಗೆ ಕೂತ ಅವನು ತಲೆ ಎತ್ತುದಿಲ್ಲ, ಹೀಗೆ ಮಾಡುದಿಲ್ಲ. ಕೊನೆ ತನಕ ಒಬ್ಬರ ಮುಖ ಕೂಡ ನೋಡ್ಲಿಲ್ಲ ಅವ. 4 ಮಂದಿ ಬೆಳಗ್ಗೆ ಹೋಗಿದ್ವಿ, ಮತ್ತೆ ಇಬ್ಬರನ್ನು ಮಾಜರಿಗೆ ಅಂತ ಕರೆದುಕೊಂಡು ಬಂದ್ವಿ. ಅವರಿಬ್ರು, ಅವ್ರದ್ದು ಮುಖ ನೋಡ್ಲಿಲ್ಲ, ನಮ್ದು ಮುಖ ನೋಡುದಿಲ್ಲ, ಯಾರ್ದು ಮುಖ ನೋಡುದಿಲ್ಲ ಅವ. ಕೊಲೆ ಆದ ನಂತರ ಇವನು ಪಚ್ಚನಾಡಿಗೆ ಹೋಗ್ತಾನಲ್ಲ, ಅವನು ಊಟ ಮಾಡ್ತಾನಂತ ಹೇಳಿದ್ರು. ನಮ್ಗೆ ಕೂಡ ಹಾಗೆ ನ್ಯೂಸ್ ಬಂತು, ಒಂದು ಮನೆಗೆ ಊಟ ಮಾಡಿದ್ದಾನೆ ಅಂತೆ. ಊಟ ಮಾಡಿ ಅಲ್ಲಿ ವಾಮಿಟ್ ಮಾಡಿದ್ದಾನೆ ಅಂತೆ, ಪುನಃ ನೀರು ಕುಡ್ದಿದ್ದಾನೆ ಅಂತೆ. ನೀರು ಕುಡ್ದು 2-3 ಸಲ ವಾಮಿಟ್ ಎಲ್ಲ ಮಾಡಿದ್ದಾನೆ ಅಂತೆ. ಹಾಗೆಲ್ಲ ಹೇಳಿದ್ದಾರೆ ನಮ್ಗೆ ನ್ಯೂಸ್. ಹೇಗೆ ಹೇಳುವಾಗ ಯಾರ ಮನೆಗೆ ಹೋಗಿ ಪಚ್ಚನಾಡಿಯಲ್ಲಿ ಹತ್ತಿರವೇ ಊಟ ಮಾಡಿ ಪುನಃ ಬಂದು ನೀರು ಕೇಳಿದಂತೆ, ನೀರು ಕುಡ್ದಂತೆ, ಕುಡ್ದು ವಾಮಿಟ್ ಮಾಡಿದಂತೆ, ಹಾಗೆಲ್ಲ ಹೇಳ್ತಾರೆ. ಪುತ್ತೂರಿಗೆ ಕರ್ಕೊಂಡು ಹೋದ್ರು, ಪುತ್ತೂರಿಗೆ ಕರ್ಕೊಂಡು ಬಂದು ನಿಮ್ಗೆ ಎಂತಾದ್ರೂ ವಿಷಯ ಇದ್ರೆ ಹೇಳ್ತೇವೆ. ಮಾಜರ್ 3 ದಿವಸ 5 ದಿವಸವೇನೋ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ ಅಂತೆ, ಕರೆಕ್ಟ್ ಗೊತ್ತಿಲ್ಲ. ಆ ನಂತರ ಕೋರ್ಟಿಗೆ ಇದು ಮಾಡಿ ಎಂಥದ ಪ್ರೊಸೆಸ್ ಉಂಟು, ಇನ್ನು ನೆಕ್ಸ್ಟ್ ಹೇಳ್ತೇವೆ ನಿಮ್ಗೆ ಅಂತ ಹೇಳಿದ್ದಾರೆ. ಇನ್ನೇ ಅವ್ರ ಮನೆಯವ್ರು ಬಂದಿದ್ರ? ಇಲ್ಲ, ಅವನ ಮನೆಯವರು ಯಾರು ಇರ್ಲಿಲ್ಲ. ಹುಡುಗನ ಮನೆ ಯಾರಿಲ್ಲ, ಹುಡುಗನ ಮನೆ ಯಾರು ಇರ್ಲಿಲ್ಲ. ಅವ್ನ ಚೇತನ ತಂದೆ ತಾಯಿ ಯಾರು ಬರ್ಲಿಲ್ಲ, ಅದು ಕರೆಕ್ಟ್ ಗೊತ್ತಿಲ್ಲ. ಅವರ ಮನೆಗೇನೆ ಗೊತ್ತಿಲ್ಲ. ಅವನ ಮನೇಲಿ ಹೇಳಿ ಹೋದದೇ ಆ ಥರ. ನಾನು ಬ್ಯಾಂಗ್ಳೂರ್ಗೆ ಹೋಗ್ತೀನಿ ಕೆಲಸಕ್ಕೆ, ಅಲ್ಲಿಗೆ ಹೋದಂತ ಮನೆಯವರಿಗೆ ಅದೇ ಗೊತ್ತಿತ್ತು. ಇನ್ಫಾರ್ಮೇಶನ್ ಬರ್ಲಿಲ್ಲ. ಹೇಳುವವರು ಹೇಳ್ತಾರೆ ಬ್ಯಾಂಗ್ಳೂರ್ಗೆ ಹೋಗಿದ್ದಂತೆ,
ಬ್ಯಾಂಗ್ಳೂರಿಂದ ಬಂದಿದ್ದಂತೆ, 1 ವಾರ ಇದ್ದಂತೆ, ಪುನಃ ಬ್ಯಾಂಗ್ಳೂರಿಗೆ ಹೋಗ್ತೇನೆ ಅಂತ ಹೇಳಿದಾನೆ ಅಂತೆ, ಹಾಗೆಲ್ಲ ಹೇಳಿದ್ದಾರೆ. ನೀವು ಅದೇ ಊರಲ್ಲಿ ಇರ್ತೀರಾ, ಅವನು ಅಲ್ಲಿ ಬಂದಿದ್ದು ಯಾರಿಗೂ ಗೊತ್ತಾಗಿಲ್ವಾ ನಿಮ್ಗೆ? ನಾವು ಇರ್ತೇವೆ, ಆದ್ರೆ ನಾವು ಆ ಕಡೆ ಕೆಲಸ ಮಾಡಿಕೊಂಡು ಆ ಕಡೆ ಕಾರ್ ನಮಗೆಲ್ಲ ಗುರ್ತಿರ್ಲಿಲ್ಲಲ್ಲ ಯಾವ್ದು ಗಾಡಿ ಅಂತ. ಅವನು ಕಾರ್ನೆಲ್ಲ ಎಲ್ಲ ಸ್ಟೇಷನಲ್ಲಿ ಗಾಡಿ ಇತ್ತ ಒಂದು. ನಾನು ಸ್ಟೇಷನಲ್ಲಿ ಗಾಡಿ ನೋಡುವಾಗ ಫುಲ್ಲು ಟಿಂಟ್ ಇತ್ತು ಗಾಡಿದು. ಗಾಡಿಗೆ ಗ್ಲಾಸ್ಗೆಲ್ಲ ಟಿಂಟ್ ಹಾಕಿದಾಗ ನಮಗೆ ಎಂತ ಗುರ್ತ ಸಿಗ್ತದೆ? ಫುಲ್ಲು ಬ್ಲ್ಯಾಕ್ ಎಲ್ಲ ಗಾಡಿ. 100% 100% ಟಿಂಟ್ ಹಾಕಿದ್ದಾನೆ ಗಾಡಿಯಲ್ಲಿ. ಗ್ಲಾಸ್ಗೆ ಎಲ್ಲ ಫ್ರಂಟ್ ಎಲ್ಲ ಫ್ರಂಟ್ ಕೂಡ ಒಳಗಿಂದ ಕಾಣ್ತದೆ, ಹೊರಗಿಂದ ಈಗ ನೋಡುವಾಗ ಕಾಣುದಿಲ್ಲ, ಫುಲ್ ಟಿಂಟ್. ಅದು ಆಗಿರ್ಬೋದು. ಅವನ ಮೊದಲು ಬೈಕ್ ಇತ್ತು ಅವನು ಮೊದಲು. ಬೈಕ್ ಇಲ್ಲ ಅಂದ್ರೆ ಬೈಕ್ ಮಾರಿ ಕಾರ್ ತೆಗ್ದದಂತ ಅತ್ತಿಗೆ ಹೇಳ್ತಾರೆ. ಮತ್ತೆ ನಮಗೆ ಎಂತ ವಿಷಯ ಗೊತ್ತಿರ್ಲಿಲ್ಲ. ಅದರ ಬೈಕಲ್ಲಿ ಬಂದ್ರೆ ಗೊತ್ತಾಗ್ತದಲ್ಲ. ಕಾರ್ ಅಂದ್ರೆ ಟಿಂಟ್ ಹಾಕಿದ್ರೆ ಯಾರ್ದು ಗುರ್ತ ಸಿಗುದಿಲ್ಲ. ನಮಗೆ ಹೊರಗಿಂದ ಅವನಿಗೆ ಒಳಗಿಂದ ಗೊತ್ತಾಗ್ತದೆ ಯಾರಂತ, ನಮಗೆ ಗೊತ್ತಾಗುದಿಲ್ಲ ಹೊರಗಿಂದ. ಸಿಕ್ಕಾಪಟ್ಟೆ ಮನಸ್ಸಿಗೆ ಹಾಕೊಂಡ್ಬಿಟ್ಟಿದ್ದಾನೆ ಈ ವಿಷಯನ. ನಿಮ್ಗೆ ಅನ್ಸುದಿಲ್ವಾ ಅವನು ಅಷ್ಟೆಲ್ಲ ಮಾಡೋ ಬದ್ಲಿ ಅವ್ರ ತಂದೆ ತಾಯಿ ಹತ್ರ ಮಾತಾಡೋದಿತ್ತಲ್ಲ? ಎಷ್ಟೋ ಚಾನ್ಸ್ ಇತ್ತು ಅವನಿಗೆ ಮಾತಾಡೋದು. ಯಾರಿಗಿರ್ತದೆ? ಹುಡುಗಿ ಬೇಡ ಅಂದ್ರು ಟಾರ್ಚರ್ ಕೊಡ್ತಾರೆ, ಅದೆಲ್ಲ ಇರ್ತದೆ. ಆದ್ರೂ ಇವನಿಗೊಂದು ಮನೆಯಲ್ಲಿ ಹೇಳಿ ಮನೆಯವ್ರು ಎಂತ ಹೇಳ್ತಾರೆ ಅದಕ್ಕೆ ಒಂದು ಬಗ್ಬೇಕಿತ್ತೀವ. ಒಳ್ಳೆ ಹುಡುಗಿ, ಎಂತ ಇದ್ರು ತಿರ್ಗ್ಲಿಕ್ಕೆಲ್ಲ ಹೋಗಿದ್ವಿ ಫ್ಯಾಮಿಲಿ, ಒಂದು 10-11 ಜನ. ಅವತ್ತು ಕೂಡ ತುಂಬಾ ಎಂಜಾಯ್ ಮಾಡಿದ್ದಾರೆ. ತುಂಬಾ ಎಂಜಾಯ್ ಮಾಡ್ಕೊಂಡು ನಮ್ಮ ಜೊತೆ ಮಾತಾಡ್ಕೊಂಡು ಎಲ್ಲ ಎಂತ ಇದ್ರು ಶೇರ್ ಮಾಡೋದು. ಹೀಗೆ ಎಂತ ಇದ್ರು ನಮ್ಮ ಫ್ಯಾಮಿಲಿಯಲ್ಲಿ ಎಂತಾದ್ರು ನೆಗಡಿಸಿಕೊಂಡು ಎಲ್ಲರನ್ನು ನೆಗಡಿಸುವವಳು. ಎಂತ ವಿಷಯ ಇದ್ರೆ ಅವಳು ಶೇರ್ ಮಾಡ್ತಿದ್ಲು ಪಕ್ಕ. ಈ ವಿಷಯ ಗೊತ್ತಿಲ್ಲ ಅವಳಿಗೆ ಕೂಡ. ಮತ್ತೆ ಅವಳು ಭಾವನಿಗೆ ಹೇಳಿದ್ಲಂತಲ್ಲ ಇವರು, ಹೇಗದು? ಅದು ಕಾಲ್ ಮಾಡಿದ್ದಂತ. ಅದೇ ಸಂಜೆ ಕಾಲ್ ಮಾಡಿದ್ಲು, ಹೀಗೆ ಬರ್ತಿದ್ದಾನೆ ಅಂತ. ನೋಡಿಲ್ಲೇನ ಬಸ್ ಸ್ಟ್ಯಾಂಡ್, ಅದು ವಿಡಿಯೋ ಒಂದು CC ಕ್ಯಾಮೆರಾ ಫುಟೇಜ್ ಬಂತಲ್ಲ. ಒಂದ್ಸಲ ಬ್ಯಾಗ್ ಇಟ್ಕೊಂಡು ಬರ್ತಾನೆ, ಪುನಃ ಹೋಗ್ತಾನೆ, ಅದೆಲ್ಲ ಉಂಟಲ್ಲ. ಆ ಮೂಮೆಂಟಲ್ಲಿ ಅದೇ ಒಂದು 5 ನಿಮಿಷ ಗ್ಯಾಪಲ್ಲಿ ಕಾಲ್ ಅಷ್ಟೇ ನಮಗೆ. ಕಾಲಲ್ಲಿ ಮಾತಾಡಿದ್ದು ಅಲ್ಲ. ಒಮ್ಮೆ ಬಸ್ಸಿಗೆ ಬಂದಂತೆ, ಖಾಲಿ ಬಂದು ಒಮ್ಮೆ ಬಸ್ಸಿಗೆ. ಭಾವನಿಗೆ ವಿಷಯ ಗೊತ್ತಾದದ್ದು ಒಮ್ಮೆ ಕಾಲಿಗೆ ಬಂದು ಅವಳ ಪಕ್ಕ ಕೂತ್ಕೊಳ್ಳಿಕ್ಕೆ ನೋಡಿದಂತೆ. ನೋಡುವಾಗ ಇವಳು ಹೇಳಿಲ್ಲಂತೆ ಅಕ್ಕನಿಗೆ ಕಾಲ್ ಮಾಡ್ತೇನೆ ಅಂತ. ಆತನ ಸೀದಾ ಎತ್ಕೊಂಡು ಹೋದ. ಪುನಃ ಎಂಥದ ಕಾಲ್ ಕೊಡು ಅಂತ ಹೇಳುವಾಗ ಅಷ್ಟೇ, ಕಾಲ್ ಕೊಡು ಅಂತ ಒಂದು ಹೇಳಿದಾನೆ ಅಂತ ಎಂಥದ ಅಣ್ಣ. ಆನಂತರ ಎಂತ ಆಗಿದೆ ಅಂತ ಗೊತ್ತಿಲ್ಲ. ಅವನು ಬಸ್ ಸ್ಟ್ಯಾಂಡ್ಗೆ ಮತ್ತೆ ಹಿಂದೆ ಯಾವತ್ತಾದ್ರೂ ಬಂದಿದ್ದ? ಇಲ್ಲ. ನಿನ್ನೆ ನೀವು ನೋಡ್ತೀರಾ ಸ್ಟೇಷನ್ ನಲ್ಲಿ, ನೀವಿಬ್ರು ನೋಡಿದ್ರ? ನೀವೇ ಇದಕ್ಕೆ ಸೈನ್ ಹಾಕಿದ್ರ? ನಾವಂದ್ರೆ ಮೊನ್ನೆ ಒಂದು ಅವ್ರದ್ದು ಪೋಸ್ಟ್ ಮಾರ್ಟಮ್ ಮಾಜರ್ ಇತ್ತು. ಪೋಸ್ಟ್ ಮಾರ್ಟಮ್ ಮಾಜರಿಗೆ ಒಂದು ಸಿಗ್ನೇಚರ್ಗೆ ಹೋಗಿದ್ವಿ. ತುಂಬ ಐಟಮ್ಸ್ ಎಲ್ಲ ಇತ್ತು, ಅದಕ್ಕೆ ಒಂದು ಸಿಗ್ನೇಚರ್ ಬೇಕಿತ್ತು. ಒಂದು 10-20 ಸಿಗ್ನೇಚರ್ ಎಲ್ಲ ಹಾಕ್ಲಿಕ್ಕಿತ್ತು ನಮಗೆ ಪೋಸ್ಟ್ ಮಾರ್ಟಮ್ ಮಾಜರಿಗೆ. ನಾನು ಮತ್ತು ನಮ್ಮ ಭಾವ ಹೋದ್ದು. ನಾನು ಹೋಗಿದ್ದೆ. ನಾನೇ ಅದಕ್ಕೆಲ್ಲ ನಮ್ಮ ಭಾವ ಕಾಲ್ ಮಾಡಿದ್ರು, ಸ್ಟೇಷನ್ಗೆ ಹೋಗ್ಲಿ ಬರ್ತೀಯ? ನಾನು ಬರ್ತೀನಿ ಅಂತ ಹೇಳಿದೆ. ಇಲ್ಲ ನಮಗೆ ಗೊತ್ತಿರಲಿಲ್ಲಲ್ಲ ನಿನ್ನೆ ಇದು ಮಾಡ್ತಾರೆ, ನಮಗೆ ಗೊತ್ತಿರಲಿಲ್ಲ. ನಾವು ಅಲ್ಲಿ ಹೋಗಿ ಒಂದೂವರೆ ಗಂಟೆ ಬಿಟ್ಟು ನಮಗೆ ಹೇಳಿದ್ರು, ಇವತ್ತು ಸ್ಟೇಷನ್ಗೆ ಕರ್ಕೊಂಡು ಬರ್ತೀವಿ, ನಿಮ್ಮ ಇಬ್ರು ಬೇಕು, ಮಾಜಾರಿಗೆ 2 ಜನ ಬೇಕು ಅಂತ. ಈಗ ನಿಮ್ಮ ತಂಗಿ ಹತ್ಯೆ ಆಗಿದೆ, ಕೊನೆಯದಾಗಿ ನೀವೇನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಶಿಕ್ಷೆ ಏನು ಬಯಸ್ತೀರಾ? ಅದೇ ಕಾನೂನು ಪ್ರಕಾರ ಏನೆಲ್ಲ ಶಿಕ್ಷೆ ಆಗಬೇಕು ಅದು ಆಗಬೇಕು, ಎಲ್ಲ ಆಗಬೇಕು. ಎಂತೆಲ್ಲ ಆಗ್ತದೆ, ಪಶ್ಚಾತ್ತಾಪ ಪಡಬೇಕು ಅವ್ನು ಮೊದಲು ಹೋಗಿ. ಇವಳಿಗೆ ಹೀಗೆ ಮಾಡಿದಾನೆಲ್ಲ, ಅದಕ್ಕೆ ತಕ್ಕಲ್ಲಿ ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪ ಪಟ್ಟು ಆಮೇಲೆ ನಮ್ಮ ಕಾನೂನಲ್ಲಿ ಹೇಗಿದೆ ಅದನ್ನೆಲ್ಲ ಮಾಡ್ಬೇಕು. ಇಲ್ಲದ್ರೆ ಗಲ್ಲಿಗೆ ಹಾಕ್ಬೇಕು ಅಷ್ಟೇ. ಇಷ್ಟೆಲ್ಲ ಆಗಿದೆ ಅಲ್ಲ, ಮನೆಯವರಿಗೆ ಇನ್ನು ಕೂಡ ಎಂತಂತ ಮಗಳು ಹೋಗಿದ್ದಾಳೆ ಎಂಬ ಬೇಸರ ಇರ್ತದೆ. ಆದ್ರೆ ಎಂತ ಮಾಡಿದ್ರು ಹೋಗುದಿಲ್ಲಲ್ಲ. ಅಕ್ಕಂದ್ರೆ ನಮ್ಮರ್ದೆಲ್ಲ ಕ್ಲೋಸ್ ಇದ್ಲು, ಇನ್ನಿಲ್ಲ ನಾವು ನಮ್ಮನ್ನು ಬಿಟ್ಟೆಲ್ಲ ಹೋಗಿದ್ದಲ್ಲ. ಅದೇ ಇವರು ಹೇಳಿದ್ರಲ್ಲ, ಅದೇ ಆಗಬೇಕು, ಕಠಿಣವಾಗಿ ಶಿಕ್ಷೆ ಆಗಬೇಕು. ಎಲ್ಲ ಕಾನೂನು ಅವನಿಗೆ ಜೀವನಾಂತ ಪರ್ಯಂತ ಜೈಲೇ ಇರಬೇಕು, ಬಿಡ್ಲಿಕ್ಕೆ ಬರೋದು ಜೈಲಿನ. ತಮ್ಮ ಹೆಸರು ಸರ್? ನಂದು ನಿತಿನ್. ನನ್ನ ಅಕ್ಕ ಚಿಕ್ಕಪ್ಪನ ಮಗ ಲಾವಣ್ಯ. ತಮ್ಮ ಹೆಸರು ಸರ್? ಲೋಕೇಶ್. ಲಾವಣ್ಯನ ಭಾವ ಇದ್ದಾನಲ್ಲ ಗೌತಮ್ನ ಚಿಕ್ಕಮ್ಮನ ಮಗನ.